ಕೆಲವೊಂದು ನಾವು ನೆನೆಸ್ಕೋಬೇಕಾಗ್ತದೆ. ಇತ್ತೀಚೆಗೆ ಒಂದು ಘಟನೆ ನಡೀತು, ನೆನ್ನೆಯಿಂದ ನನ್ನ ತಲೆಯಲ್ಲಿತ್ತು. ತೆಲುಗು ಸಿನಿಮಾದ ಹೆಸರಾಂತ ನಟ, ಅವ್ರ ಸಿನಿಮಾ ಭಾಳ ದೊಡ್ಡ ಮಟ್ಟದಲ್ಲೂ ಪ್ರದರ್ಶನ ಆಯಿತು, ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಕೂಡ ಆಯಿತು, ಅದೆಲ್ರಿಗೂ ಕೂಡ ಗೊತ್ತಿದೆ. ಅವ್ರ ಸಿನಿಮಾ ಬಿಡುಗಡೆ ಆದಾಗ ಇದೇ ರೀತಿ ಒಂದು ಸ್ವಲ್ಪ ಸ್ಟ್ಯಾಂಪೇಡ್ಗಳಾಯಿತು. ಒಬ್ಬರು ಸಾವನ್ನಪ್ಪಿದ್ರು, ಒಬ್ರು ಕೋಮಾಗೆ ಹೋದ್ರು, ಅದರಲ್ಲೊಬ್ಬ ಚಿಕ್ಕ ಹುಡುಗ. ಇದೇ ಕಾಂಗ್ರೆಸ್ನ ಸರ್ಕಾರದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡಿದ್ರು, ಆ ಹೆಸರಾಂತ ನಟನ ಏನು ಮಾಡಿದ್ರಣ್ಣ, FIR ಹಾಕಿದ್ರು, ಅರೆಸ್ಟ್ ಮಾಡಿದ್ರು, ಅಲ್ಲ ಎಲ್ಲ ಮಾಡಿದ್ರು, ಎಲ್ಲ ಆಲ್ ಪ್ರಾಸೆಸ್, ಆಲ್ ಪಾಸಿಬಲ್ ಪ್ರಾಸೆಸ್, ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರಿ. ಅಧಿಕಾರ ಇರೋರು ಯಾರನ್ನು ಬೇಕಾದ್ರೂ ಮಣಿಸ್ಬೋದಾ? ಅವತ್ತೆಂಗೆ ನೀವು ಆತನ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ ಎಲ್ಲ ಮಜಾ ನೋಡಿದ್ರಲ್ಲ. ಇದೇ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿನೇ, ಪಕ್ಕದ ರಾಜ್ಯ. ಇವತ್ತ್ಯಾಕೆ 11 ಜನ ಈ ಮುಗ್ಧ ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಯಾಕೆ ಇವತ್ತು ಯಾರೂ FIR ಆಗ್ತಾ ಇಲ್ಲ? ಯಾಕೆ ಯಾರ ಮೇಲೂ FIR ಆಗ್ತಾ ಇಲ್ಲ? ಎಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ನಾನಲ್ಲ ನೀನಲ್ಲ, ಯಾರು ಮಾತಿಗೆ ಬರ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯನಾ? ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬೋದು. ಇದು ನಿಮ್ಮ ಉದ್ದಟತನ. ಬಟ್ ಒಂದು ಪಕ್ಷದ ಕಡೆಯಿಂದ ನಾವೆಲ್ಲರೂ ಆಗ್ರಹಿಸ್ತಕ್ಕಂಥದ್ದು, ಇವತ್ತೇನು ಮೆಜಿಸ್ಟ್ರೇಟ್ ಮೂಲಕ, ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಮೂಲಕ ನೀವು ಇದನ್ನು, ಈ ತನಿಖೆಯನ್ನು ಮುಂದುವರಿಸಿ ಇದನ್ನು ಪಾರದರ್ಶಕವಾಗಿ ಹೊರಗಡೆಯನ್ನು ತಗೊಂಬಂದು ಇಡ್ತೇವೆ ಅಂತಕ್ಕಂಥದ್ದನ್ನು ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಿ. ಒಬ್ಬ ಮೆಜಿಸ್ಟ್ರೇಟು ಇವತ್ತು ಯಾರ ಅಂಗಳದಲ್ಲಿ, ಯಾರ ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದಕ್ಕೇನಾದರೂ ಸೂಕ್ತವಾದಂಥ, ನಿಮ್ಮಲ್ಲೇನಾದರೂ, ನಿಮ್ಮ ಮನಸ್ಸುಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥ ಒಂದು ಅರ್ಥಕ್ಕೆ ಏನಾದರೂ ನಿಮಗೆ ಮೀನಿಂಗ್ ಗೊತ್ತಿದ್ರೆ, ಪಾರದರ್ಶಕವಾಗಿ ಏನಾದರೂ ಈ ತನಿಖೆ ಮುಂದುವರಿಬೇಕು ಅಂತಕ್ಕಂಥದ್ದಾದರೆ ದಯವಿಟ್ಟು ಇದು ನ್ಯಾಯಾಲಯಕ್ಕೆ ಒದಗಿಸ್ಬೇಕಾಗ್ತದೆ. ಯಾರಾದರೂ ನಿವೃತ್ತಿ ನ್ಯಾಯಾಧೀಶರ ಮೂಲಕ ಪಾರದರ್ಶಕವಾಗಿ ಇದು ಒಂದು ತನಿಖೆಯನ್ನು ಮುಂದುವರಿಸಿ ಇದರ ಸತ್ಯಾಸತ್ಯತೆ, ಇದರ ಹೊಣೆಗಾರಿಕೆ ಯಾರು ಹೊರಬೇಕಾಗ್ತದೆ, ಅಂತಿಮವಾಗಿ ನ್ಯಾಯಾಲಯದಿಂದ ನ್ಯಾಯಾಧೀಶರು ಇದನ್ನು ಅವ್ರ ಮೂಲಕ ಇದನ್ನು ಹೊರಗೆ ತೊಗೊಂಡು ಬರಬೇಕು ಅಂತಕ್ಕಂಥದ್ದನ್ನು ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಆಗ್ರಹಿಸ್ತೇವೆ, ಅತ್ಯಂತ ಗಂಭೀರವಾಗಿ ಆಗ್ರಹಿಸ್ತೇವೆ. ನಿವೃತ್ತನಾದರೂ ಆಗಲಿ, ಹಾಲಿನಾದರೂ ಆಗಲಿ ಸರ್, ಬಟ್ ನ್ಯಾಯಾಲಯದಲ್ಲಿ ಇದು ಒಂದು ಪ್ರಕರಣ ದಾಖಲೆ ಆಗಿ ಅಂತಿಮವಾಗಿ ಟ್ರಾನ್ಸ್ಪರೆಂಟಾಗಿ ಒಂದು ತನಿಖೆ ಆಗಲಿ ಅಂತಕ್ಕಂಥದ್ದು ಆಗ್ರಹಿಸ್ತೇವೆ. ಏನಾಗ್ಲಿಕ್ಕೆ ಸಾಧ್ಯ ಇದೆ ಸರ್? ಈಗ ನೋಡಿದಿರಿ, ಕಳೆದ ಎರಡೂವರೆ ವರ್ಷದಿಂದ, ಎರಡೂವರೆ ಆಗಿಲ್ಲ, ಇನ್ನು 2 ವರ್ಷದಿಂದ ಯಾವ್ಯಾವ ರೀತಿ ಕೆಲವೊಂದಷ್ಟು ತನಿಖಾ ಸಂಸ್ಥೆಗಳನ್ನ ಅವರ ಹತೋಟಿಗೆ ತಗೊಂಡು ಅವ್ರಿಗೆ ಬೇಕಾದಂಗೆ ಅವರು ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ವರದಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ನಿರಂತರವಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಏನು ಮಾಡ್ತಾರೆ ಪಾಪ ಮ್ಯಾಜಿಸ್ಟ್ರೇಟ್, ವಾಟ್ ಕೆನ್ ಇಡು? DC ಯಾರ ಆದೇಶದ ಮೇಲೆ ಕೆಲಸ ಮಾಡ್ತಾರೆ? ಅಂತಿಮವಾಗಿ ಮುಖ್ಯಮಂತ್ರಿ ಆದೇಶದ ಮೇಲೆ ಕೆಲಸ ಮಾಡಬೇಕಲ್ವೇ? ಅಷ್ಟೇನಾ ಸರ್? ನನಗೇನು ಕಾಣಲಿಲ್ಲ, ಕಣ್ಣಲ್ಲಿ ನೀರು ಬರುತ್ತಾ? ಅಲ್ಲ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದ್ರೆ ಅಣ್ಣ, ನಾನು ಒಂದು ಹೇಳೋದು, ಈ ಥರ ಸಾವಾಗಿದೆ, ಇಷ್ಟು ಜನ ಸತ್ತಿದ್ದಾರೆ, ದುರಂತ ಸಂಭವಿಸಿದೆ, ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಿಟ್ಕೊಂಡು ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಮುಖ್ಯಮಂತ್ರಿಗಳು. ಗೊತ್ತಾದ ಮೇಲೆ, ಸತ್ತಿದ್ದು ಗೊತ್ತಾದ್ಮೇಲೆ ಮುತ್ತು ಕೊಡ್ತಾರೆ. ಇನ್ಯಾವ ಕಣ್ಣೀರು? ನಿಂತ್ಕೊಂಡು ಬಂಡೆ ಗಿಂಡೆ ಅವ್ರಿಗೂ ಕಣ್ಣೀರು ಬರುತ್ತಾ? ನಾವೇನೀಗ ಸುಮ್ಮನೆ ಕೂತ್ಕೋಬೇಕಾ? ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಆಡಳಿತ ಪಕ್ಷ ಎಡುವುದಾಗ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಒಂದು ಭಾಗ. ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ ಅಣ್ಣ, ಇದು ರಾಜಕೀಯವಾಗಿ ತಗೊಂಡೋಗ್ತಕ್ಕಂಥದ್ದು ಬೇಡ, ಇದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡೋಣ. ಅಂತಿಮವಾಗಿ ಈಗ 11 ಜನ ಇವತ್ತು ಕುಟುಂಬದಲ್ಲಿ ಏನು ಬಲಿಯಾಗಿದ್ದಾರೆ
ಅವ್ರಿಗೆ ಯಾವ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆಮೇಲೆ ಇಲ್ಲಿ ರಾಜಕೀಯದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ, ನಾನು ಈಗ ತಾನೇ 2-3 ಸಲ ಹೇಳಿದ್ದೀನಿ, ಸಾವು ಆದಮೇಲೂ ಕೂಡ ಅದನ್ನ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಜೆವರೆಗೂ ಎಲ್ಲಿ ಆ ಮೂಮೆಂಟ್ ಮಿಸ್ ಆಗ್ಬಿಡುತ್ತೋ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಾಪ JDS ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ಮಾತಾಡ್ತಾರಲ್ಲ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸ್ಕೊಳಕ್ಕಾಗ್ದಿರ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಓಡೋಯ್ತಾರೋ, ನಿಮ್ಗೆ ದರ್ದಿದ್ದಿದ್ರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಫೋಟೋ ತೆಗ್ಸ್ಕೋಬೇಕಾಗಿತ್ತು ರೀ. DPR ಅಲ್ಲಿ ಇದ್ದಿದ್ದಂಥ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು.